ಹಾಯ್ ಗಾಯ್ಸ್, ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಸವಿತಾನಿಸ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ನಾನು ಮಾಡ್ತೀನಿ ಅಂತ ಅಂದ್ಕೊತಿರ್ಬೋದು, ಬಟ್ ಇವತ್ತಿನ ವ್ಲಾಗ್ ನಾನೇ ಕಂಪ್ಲೀಟಾಗಿ ಮಾಡ್ತಾ ಇದ್ದೀನಿ. ಏನು ಸ್ಪೆಷಲ್ ಅಂತ ನೀವು ಕೇಳೋದಾದರೆ, ಇವತ್ತು ನಮ್ಮಮ್ಮನ ಬರ್ಡೇ, ಮೀನ್ಸ್ ಸವಿತಾ ಅವರ ಬರ್ಡೇ ಇವತ್ತು. ಸೊ ನೋಡೋಣ ಏನೇನೆಲ್ಲ ಆಗುತ್ತೆ, ಹೇಗೆಲ್ಲ ಇರುತ್ತೆ ಇವತ್ತಿನ ದಿನ. ಸೊ ಎಲ್ಲೆಲ್ಲ ಹೋಗ್ತೀವಿ, ಎಲ್ಲ ಅಪ್ಡೇಟ್ ನಿಮಗೆ ಬರ್ತಾ ಹೋಗುತ್ತೆ. ಸೊ ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್. ಐ ಆಮ್ ಸೊ ಎಕ್ಸೈಟೆಡ್. ನೋಡೋಣ. ಸೊ ಅಪ್ಪ ನಿನ್ನೆ ಒಂದು ಡ್ರೆಸ್ ಪರ್ಚೇಸ್ ಮಾಡಿದ್ದಾರೆ, ಇದನ್ನು ಕೊಡೋಣ ಅವ್ರಿಗೆ ಸರ್ಪ್ರೈಸ್ ಆಗಿ. ನೋಡೋಣ ಏನು ಹೇಳ್ತಾರೆ ಅಂತ. ಅವ್ರು ಸ್ಯಾರಿ ಉಟ್ಕೊಳ್ಳೋದಕ್ಕೆ ಅಂತ ಹೋಗಿದ್ದಾರೆ, ಗೊತ್ತಾಗಬಾರ್ದು ಅವ್ರಿಗೆ. ಕೊಡೋಣ, ನೋಡೋಣ ಯಾವ ಥರ ಎಕ್ಸೈಟೆಡ್ ಆಗಿರ್ತಾರೆ ಅಂತ. ಅಮ್ಮ ಅಮ್ಮ ಬಾಯ್ಲಿ ವಿಡಿಯೋ ಮಾಡ್ತಾ ಇದ್ದೀರಾ? ತಗೊಳ್ಳಿ ನಿಮ್ಮ ಬರ್ಡೇಗೆ ಹೊಸ ಡ್ರೆಸ್. ಇವಾಗ ಇದನ್ನೇ ಹಾಕೊಳ್ಳಿ, ಸೀರೆ ಉಟ್ಕೋಬೇಡಿ, ಅನ್ಕೊಂಡಿದ್ದೆ. ಇದನ್ನೇ ಹಾಕೊಳ್ಳಿ, ನೋಡೋಣ ಹೇಗೆ ಕಾಣುತ್ತೆ. ಯಾವ ಥರ ಡ್ರೆಸ್ ತಂದಿರ್ಬೋದು ನೀವು? ಓಕೆ, ನೋಡೋಣ, ಟ್ರೈ ಮಾಡ್ತೀನಿ. ಸರಿ, ಬೇಡ ಹಂಗಂದ್ರೆ ನೋ. ಓಕೆ, ರೈಟ್. ಚೆನ್ನಾಗಿ ಕಂಡ್ರೆ ಹಾಕೊಂಡು ನೋಡಿ ಗಾಯ್ಸ್, ನಮ್ಮಮ್ಮ ಬಂದರು. ಹೇಗಿದೆ ಕಮೆಂಟ್ ಮಾಡಿ. ಡ್ರೆಸ್ ಹೇಗಿದೆ? ಚೆನ್ನಾಗಿದೆಯಾ? ನಿಮಗೆ ಕೇಳ್ತಿರೋದು, ಹೇಳು. ನಿಮಗೆ ಹೇಗೆ ಅನ್ನಿಸ್ತಿದೆ? ನಿಮಗೆ ನೋಡೋದಕ್ಕೆ ಚೆನ್ನಾಗಿದೆಯಾ? ನಾವು ಚೆನ್ನಾಗಿದೆ ಅಂತ ತಗೊಂಬಂದ್ವಿ. ಅನ್ಸುತ್ತೆ, ಪರವಾಗಿಲ್ಲ. ಫಸ್ಟ್ ಅಲ್ಲ, ಪಂಜಾಬಿ. ಒಬ್ಬೊಬ್ಬ ಇಷ್ಟ ಆಯ್ತಾ? ಸೆಲೆಕ್ಷನ್ ಇಷ್ಟ ಆಯ್ತಾ? ಚೆನ್ನಾಗಿದೆ, ಲೂಸ್ ಆಗಿ ತಣ್ಣಗೆ ಅನಿಸ್ತಿದೆ. ಅದು ನಿನಗೆ ಈ ಥರ ಕಾಟನ್ ವೇರ್ ಇಷ್ಟ ಅಲ್ವಾ, ಹಾಗಾಗಿ ನಾವು ಇದನ್ನು ಚಾಯ್ಸ್ ಮಾಡಿ. ಅನಿಸ್ತಿದೆ, ಶೆಕೆ ಆಗ್ತಾ ಇಲ್ಲ. ಓಕೆ ಫೈನ್. ಇವಾಗ ಪ್ರಸಾದ ಕೊಡ್ತೀನಿ ಎಲ್ರಿಗೂ, ಆಯ್ತಾ? ನಮ್ಮಮ್ಮನ ಪೂಜೆ ಆಲ್ರೆಡಿ ಆಗಿದೆ. ತಗೋ ಪ್ರಸಾದ. ಫಸ್ಟ್ ನೀವು ತಿನ್ನಿ. ನೀನು ತಗೋ ಫಸ್ಟ್. ನೋ 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 ನೋ, ಯುವರ್ ಬರ್ಡೇ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ಕೆಲವೊಂದು ಫೋಟೋ ತಗೊಳ್ಳೋಣ ಅಷ್ಟೇ. ಬರ್ಡೇ ಗರ್ಲ್ ಇಸ್ ರೆಡಿ. ಬರ್ಡೇ ಲೇಡಿ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸವಿತಾ. ಥ್ಯಾಂಕ್ ಯು ಸೋ ಮಚ್. ನೀವು ವಿಶ್ ಮಾಡಿದ್ರಾ? ಹ್ಯಾಪಿ ಬರ್ಡೇ ಟು ಮೈ ಡಿಯರ್ ಬೆಟರ್ ಆಫ್ ಅರ್ಧ ಅಂಗಿ. ಅರ್ಧ ಅಂಗಿ ಕೊಡ್ಬೇಕು, ಅರ್ಧ ಅಂಗಿ. ಹೂವ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದಾಯ್ತು, ಭಾಳ ಆಗುತ್ತೇನಪ್ಪ. ಇರ್ಲಿ, ಮುಟ್ಕೋ, ಕೂದಲಿಗಿನ್ನ ಉದ್ದ ಇರಲಿ. ಸೊ ಎಲ್ಲ ರೆಡಿಯಾಗಿ ನೀಲಕಂಠೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ನೀಲಕಂಠೇಶ್ವರ ಟೆಂಪಲ್. ಸೊ ದೇವರ ಬ್ಲೆಸ್ಸಿಂಗ್ಸ್ ತಗೊಂಡು ಅಪ್ಪನ ಆಶೀರ್ವಾದನೂ ತಗೊಂಡ್ರು ಅಮ್ಮ. ಸೊ ನೋಡಿದ್ರಲ್ಲ, ಕೇಳೋಣ ಬನ್ನಿ. ಅಮ್ಮ, ಹೇಗಾಯ್ತು ದರ್ಶನ? ತುಂಬ ಚೆನ್ನಾಗಾಯ್ತು, ಪ್ರಶಾಂತವಾಗಿ. ನಾವೇ ದೇವ್ರ ಹತ್ರ, ಯಾರಿಲ್ಲ.
ಎಷ್ಟಾದ್ರೂ ಬೇಡ್ಕೋಬಹುದು, ಕೊಡೋದು ಬಿಡೋದು ದೇವ್ರಿಗೆ ಬಿಟ್ಟಿದ್ದು. ಓಕೆ ಚೆನ್ನಾಗಾಯ್ತು ದರ್ಶನ. ನೆಕ್ಸ್ಟ್ ಏನು ಪ್ಲ್ಯಾನ್ಸ್? ಇವಾಗ ತಿಂಡಿಗೆ ಹೋಗೋಣ ಹೊರಗೆ ಅಂತ ಹೇಳ್ಬಿಟ್ಟು ಇವತ್ತು ಅಡುಗೆ ಮನೆ ರಜಾ ಮಾಡಿಸಿದ್ದಾರೆ ಮನೆಯವರು. ಓಕೆ, ಇವತ್ತು ಫುಲ್ ಹೊರಗೇನೆ ನಂದು ಅಡುಗೆ ಮನೆ ರಜಾ ಬೀಗ ಹಾಕಿದ್ದೀನಿ. ಓಕೆ, ಲೆಟ್ಸ್ ಗೋ. ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಬ್ರೇಕ್ಫಾಸ್ಟಿಗೆ ಹೋದ್ವಿ. ಸೊ ನಮ್ಮ ಮನೇಲಿ ಯಾವುದೇ ಸೆಲೆಬ್ರೇಷನ್ ಆಗಲಿ, ಬರ್ಡೇ ಅವ್ರ ಆ್ಯನಿವರ್ಸರಿ, ನಾವು ಫಸ್ಟ್ ಬ್ರೇಕ್ಫಾಸ್ಟಿಗೆ ಹೋದಾಗ ಒಂದು ಕೇಸರಿ ಭಾತ್ ತೊಗೊಂಡು ಎಲ್ಲರಿಗೂ ತಿನ್ನಿಸ್ಕೊಳ್ತೀವಿ. ಅದಂತೂ ಮ್ಯಾಂಡೇಟ್ರಿ ಆಗಿರುತ್ತೆ. ಸೊ ಹ್ಯಾಪಿಯೆಸ್ಟ್ ಮೂಮೆಂಟ್ ಅದು ನಮಗೆ. ಸಣ್ಣದ್ರಲ್ಲೇ ಖುಷಿ ಸಿಗುತ್ತೆ ಅಂತಾರಲ್ವ, ಆ ಥರ ತುಂಬ ಎಂಜಾಯ್ ಮಾಡ್ತೀವಿ. ಆ ಫೀಲ್ ಕೊಡುತ್ತೆ ನಮಗೊಂದು ಸ್ವಲ್ಪ ಬಾಂಡಿಂಗ್ ಇನ್ನೂ ಜಾಸ್ತಿ ಆದಂಗೆ ಆಗುತ್ತೆ. ಆಯಿತಾ ಬ್ರೇಕ್ಫಾಸ್ಟ್? ಖುಷಿ. ವಾಟ್ ನೆಕ್ಸ್ಟ್? ಅಂದರೆ ಮನೆಗೆ ಹೋಗೋದು, ಸ್ವಲ್ಪ ತಾಚೋದು, ಆಮೇಲೆ ನಿಮಗೆ ಚೆನ್ನಾಗಿತ್ತಾ? ವಿತೌಟ್ ಇನ್ವೆಸ್ಟಿಂಗ್ ಮೋರ್ ಅಮೌಂಟ್ ನಮ್ಮ ಮನೇಲಿ ಏನಿದೆ ಐಟಮ್, ನಮ್ಮ ಕೈಲಿ ಏನಾಗುತ್ತೆ, ಸೊ ಅದ್ರ ಮಟ್ಟಿಗೆ ನಾವು ಡೆಕೋರೇಷನ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ಸೊ ಈ ಥರ ಬಂದಿದೆ ಡೆಕೋರೇಷನ್. ದೊಡಮ್ಮ ಕಮಾನ್. ಅಮ್ಮಂಗೆ ಖುಷಿ ಪಡಿಸೋದಕ್ಕೆ ಒಂದು ಸ್ಮಾಲ್ ಸರ್ಪ್ರೈಸ್ ಮಾಡಿದ್ವಿ ಅಷ್ಟೇ. ಇವನ್ ಎಲ್ಲರೂ ಮಾಡ್ತಾರೆ, ಅದರಲ್ಲಿ ನಾವು ಒಂದು ಮಾಡಿದ್ದೀವಿ. ನಮ್ಮಮ್ಮನ ಎಕ್ಸ್ಪ್ರೆಷನ್ಸ್ ನೋಡೋದೇ ಚೆಂದ. ನನಗಂತೂ ತುಂಬ ಇಷ್ಟ. ಅವ್ರು ಫುಲ್ ಎಕ್ಸ್ಪ್ರೆಸಿವ್. ಯಾವುದೇ ಆಗಲಿ, ಯಾವುದೇ ವಿಷಯ ಆಗಲಿ, ಸರ್ಪ್ರೈಸಿಂಗ್ ಆಗಲಿ, ಏನಾದರೂ ಆಗಲಿ ಎಕ್ಸ್ಪ್ರೆಸಿವ್ ತುಂಬ. ಸೊ ನಾವು ಮಾಡಿರೋ ಏನೇ ಕಷ್ಟ ಇದ್ದರೂ ಅದರಲ್ಲೂ ಹೋಗ್ಬಿಡುತ್ತೆ ಎಕ್ಸ್ಪ್ರೆಷನ್ನು, ಆ ಎಂಜಾಯ್ಮೆಂಟು, ಆ ಕ್ರೇಜ್ ಇರುತ್ತಲ್ವ. ಸೊ ಅವ್ರಿಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡೆ ನಾನು. ಈ ಡೆಕೋರೇಷನ್ ನಾನು ನನ್ನ ತಂಗಿ ಇಬ್ಬರು ಸೇರಿ ಮಾಡಿದ್ವಿ. ಸೊ ನಮಗೂ ತುಂಬ ಖುಷಿ ಆಯಿತು, ಅವ್ರು ಖುಷಿ ಪಟ್ಟಿದ್ದು ನೋಡಿ. ವಿ ಆರ್ ಹ್ಯಾಪಿ ಆ್ಯಂಡ್ ಶೀ ಈಸ್ ಆಲ್ಸೋ ಹ್ಯಾಪಿ. ಅಪ್ಪನೂ ಇಷ್ಟಪಟ್ಟರು. ನಮ್ಮಮ್ಮ ಪ್ರೀಟಿಯಸ್ ಲೇಡಿ ಆಗಿರೋದ್ರಿಂದ ಪ್ರೀಟಿಯಾಗಿರೋ ಒಂದು ಬ್ಯಾಕ್ಗ್ರೌಂಡ್ ನಾವು ಕ್ರಿಯೇಟ್ ಮಾಡಿದ್ವಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಸವಿತಾ, ಹ್ಯಾಪಿ ಬರ್ಡೇ ಟು ಯು, ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಸೊ ನಾನು ಈ ವಿಡಿಯೋ ನಿಮಗೆ ತೋರಿಸ್ತಾ ಹೇಳೋದೇನೆಂದರೆ, ಸಣ್ಣ ಸಣ್ಣ ಸೆಲೆಬ್ರೇಷನ್ನು ತುಂಬ ಮೆಮೊರೇಬಲ್ ಆಗಿರುತ್ತೆ. ಸೊ ಮನೇಲಿ ಯಾರಿಗೆ ಆಗಲಿ ಬರ್ಡೇ ಇದ್ದರೆ, ಏನಾದರೂ ಇದ್ದರೆ, ಸಣ್ಣ ಸಣ್ಣ ಸೆಲೆಬ್ರೇಷನ್, ಸಣ್ಣದ್ರಲ್ಲೇ ಖುಷಿ ಕೊಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರಿಗೂ ಒಂದು ಏನು ಅದೊಂಥರ ಮೆಮೊರಿ ಆಗಿರುತ್ತೆ. ಅವ್ರಿಗೊಂಥರ ಹ್ಯಾಪಿನೆಸ್ ಆಗುತ್ತೆ, ಏನೋ ಪ್ರೌಡ್ ಫೀಲ್ ಆಗುತ್ತೆ. ವಾವ್, ಇಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ, ಇಷ್ಟೊಂದು ಲೈಕ್ ಅದು ಹೇಳೋದಕ್ಕೆ ನನಗೂ ಗೊತ್ತಾಗಲ್ಲ, ಅವರಿಗೂ ಮಾತು ಬರಲ್ಲ. ಈಗ ನಾವೇನಾದರೂ ಅವ್ರಿಗೆ ಸರ್ಪ್ರೈಸ್ ಕೊಟ್ಟರೆ, ಸೊ ಎಲ್ಲರಿಗೂ ಈ ಥರ ಸರ್ಪ್ರೈಸ್ ಕೊಡಿ, ಸಣ್ಣ ಸಣ್ಣದ್ರಲ್ಲೇ ಹ್ಯಾಪಿನೆಸ್ನ ಹುಡುಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಲೇಡೀಸ್ಗೆ, ಏಕೆಂದರೆ ಅವ್ರಿಗೆ ನಾವು ಟೈಮ್ ಕೊಡೋದೇ ಕಮ್ಮಿ. ಸೊ ಅವರಿಗೆ ಈ ಥರದ್ರಲ್ಲಾದರೂ ಎಂಜಾಯ್ ಮಾಡಿಸಿ, ಲೈಕ್ ನಮ್ಮದು ಅವ್ರಿಗೆ ನಮ್ಮ ಟೈಮ್ನ ಅವರಿಗೆ ಕೊಟ್ಟು ಅವ್ರ ಜೊತೆ ಸ್ವಲ್ಪ ಖುಷಿಯಾಗಿ ಕಾಲ ಕಳೆದ್ರೆ ಅವ್ರು ತುಂಬ ಹ್ಯಾಪಿಯಾಗಿರ್ತಾರೆ. ಅವರಿಗೂ ಒಂಥರ ವಾವ್, ಇವ್ರು ನಮಗೆ ಇಷ್ಟೊಂದು ಟೈಮ್ ಕೊಟ್ಟು ಇಷ್ಟೊಂದೆಲ್ಲ ಇದನ್ನು ಮಾಡಿ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ, ಈ ಥರ ಸರ್ಪ್ರೈಸಿಂಗ್ ಮಾಡ್ತಾರೆ ಅಂತ ಅವರಿಗೂ ತುಂಬ ಖುಷಿ ಆಗುತ್ತೆ. ಅದನ್ನು ಅವ್ರು ಹೇಳ್ಕೊಳ್ಳಲ್ಲ, ಬಟ್ ಅವರ ತೋರಿಸೋ ರೀತಿಯಲ್ಲೇ ನಮಗೆ ಗೊತ್ತಾಗುತ್ತೆ. ಸೊ ಇದನ್ನು ಎಲ್ಲರೂ ಮನಸ್ಸಲ್ಲಿ ಇಟ್ಕೊಂಡು ಅವ್ರಿಗೆ ಹರ್ಟ್ ಮಾಡ್ದಲೆ, ಅವರಿಗೆ ಅಂತ ಒಂದಿನ ಎಷ್ಟೊಂದು ಥರ ಟೈಮ್ ಸ್ಪೆಂಡ್ ಮಾಡ್ತೀವಿ, ಎಷ್ಟೊಂದು ಟೈಮ್ ವೇಸ್ಟ್ ಮಾಡ್ತೀವಿ. ಅವರಿಗೋಸ್ಕರ ಅಂತ ಒಂದಿನ ಆದರೂ ನಾವು ಟೈಮ್ ಕೊಡೋದನ್ನು ಅಭ್ಯಾಸ ಮಾಡ್ಕೋಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಅವರ ಲವ್ಲಿ ಮೂಮೆಂಟ್ನ ಕ್ಯಾಪ್ಚರ್ ಮಾಡಿದ್ವಿ. ಸೊ ಅನನ್ಯನು ನನ್ನ ಜೊತೆ ಎಲ್ಲ ಮಿಂಗಲ್ ಆಗಿ ಈ ಥರ ಡೆಕೋರೇಷನ್ ಮಾಡಿ ಸರ್ಪ್ರೈಸಿಂಗ್ ಕೊಟ್ಟಳು. ಅವಳು ತುಂಬ ಖುಷಿ ಪಟ್ಲು. ಬರ್ಡೇ ಮಾಡಿದ್ದು ಅಮ್ಮನ ಜೊತೆನೂ ಫುಲ್ ಹ್ಯಾಪಿ ಮೂಮೆಂಟ್ಸ್ನ ಕ್ರಿಯೇಟ್ ಮಾಡ್ಕೊಂಡ್ಲು ಅಂತ ಅವಳಿಗೂ ಖುಷಿ ಆಯಿತು, ಅಮ್ಮನೂ ಖುಷಿ ಪಟ್ಟರು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಸವಿತಾ, ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ತುಂಬ 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 ಥ್ಯಾಂಕ್ಸ್ ಅಪ್ಪ. ಹೇಗಿತ್ತು ಬರ್ಡೇ ಸೆಲೆಬ್ರೇಷನ್ಸ್? ಸಖತ್ತ ಎಂಜಾಯ್ ಮಾಡಿದೆ ನಾನಂತೂ. ತುಂಬ ಖುಷಿ ಆಯಿತು. ಸಿಂಪಲ್ ಆದ್ರೂ ಆದರೆ ನನಗೆ ಇದೇ ದೊಡ್ಡದು ಅನ್ನೋ ಅಷ್ಟು ಖುಷಿ ಆಯಿತು ನನಗೆ ಇವತ್ತು. ನಿಮ್ಗೆ ಹೇಗೆ ಅನಿಸ್ತು?
ಸೂಪರ್, ತುಂಬ ಚೆನ್ನಾಗಿತ್ತು ಕೇಕು. ನಿಮಗೆ ಆರ್ಡರ್ ಕೊಟ್ಟು ತರಿಸಿದ್ದೀನಿ ಕೇಕ್ನ, ನನಗೆಲ್ಲರೂ ಕ್ರೆಡಿಟ್ಸ್ ಕೊಡಬೇಕು. ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ, ಆರ್ಗನೈಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಎಲ್ಲರೂ ಆರ್ಡರ್ಸ್ ಇದ್ರೆ ನನಗೆ ಕೊಟ್ಬಿಡಿ. ತುಂಬಾ ಒಳ್ಳೇದಾಗಲಿ. ಸೊ ಮನೇಲೇ ಒಂದು ಸ್ಮಾಲ್ ಸೆಲೆಬ್ರೇಷನ್ ಮುಗಿಸ್ಕೊಂಡು ಕೇಕ್ ಕಟ್ಟಿಂಗ್ಸ್ ಎಲ್ಲ. ಸೊ ಹೊರಗಡೆ ಡಿನ್ನರ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ಯಾವ ಕಡೆ ಅಂತ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೊ ನೋಡಿ, ಹಾಗೆ ನಮ್ಮ ಬೇಬಿ ಪೋಸ್ ಕೊಡ್ತಾಯಿದ್ರು, ಅದನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಸೊ ನಾವಿವಾಗ ಡಿನ್ನರ್ಗೆ ಅಂತ ಕಥಾವನಾಗಿ ಬಂದಿದ್ದೀವಿ. ಕಥಾವನ ಒಂದು ಫ್ಯಾಮಿಲಿ ಡಾಬಾ ಆಗಿರುತ್ತೆ ದುರ್ಗದಲ್ಲಿ, ಅದು ಹೊಸ್ದಾಗಿ ಓಪನ್ ಆಗಿದೆ. ಸ್ವಲ್ಪ ವಿಂಟೇಜ್ ವೈಬ್ ಕೊಡುತ್ತೆ. ಸೊ ಟ್ರೈ ಮಾಡೋಣ ಒಂದು ಸರ್ತಿ ಅಂತ ಬಂದಿದ್ದೀವಿ ವಿತ್ ಫ್ಯಾಮಿಲಿ. ಏನು ಸ್ಪೆಷಲ್ ಅಂದರೆ ಸವಿತಾ ಅವ್ರ ಬರ್ಡೇ ಟ್ರೀಟ್ ಕೊಡಿಸ್ತಾ ಇದ್ದಾರೆ ನಮಗೆ, ಅಲ್ವಾ ಅನನ್ಯ? ಕೊಡಿಸ್ತಾ ಇಲ್ಲಪ್ಪ. ಹೌದಾ? ಸೊ ಸ್ಟಾರ್ಟಿಂಗು ಎಂಟ್ರಿ ಕೊಟ್ಟಾಗ ಓಕೆ ಇಟ್ ವಾಸ್ ಗುಡ್ ಅಂತ ಅನ್ನಿಸ್ತು. ಬಟ್ ಗೋಬಿ ಮಾತ್ರ ತುಂಬ ಚೆನ್ನಾಗಿತ್ತು ನಾವು ತೊಗೊಂಡಿರೋ ಡಿಶಲ್ಲಿ. ಇನ್ನೆಲ್ಲ ನಾರ್ಮಲ್ ಆಗಿತ್ತು ಫುಡ್ ರೇಂಜಿಗೆ ನೋಡೋದಾದರೆ. ಆ್ಯಂಡ್ ಸರ್ವಿಸ್ ತುಂಬ ಲೇಟ್ ಇದೆ. ಆ್ಯಂಡ್ ಆ್ಯಂಬಿಯನ್ಸ್ ಇನ್ನೂ ಬೇಕಿತ್ತು. ಬರೀ ಫ್ರಂಟ್ ನೋಡೋದಕ್ಕೆ ಮಾತ್ರ ಅಟ್ರ್ಯಾಕ್ಟಿವ್ ಮಾಡಿದ್ದಾರೆ, ಒಳಗಡೆ ಯಾವ ಥರನೂ ಇಲ್ಲ. ಸೊ ಅದಿನ್ನೂ ನೀಡೆಡ್ ಅಂತ ಅನ್ನಿಸ್ತಾ ಇತ್ತು ನನಗೆ. ಮತ್ತು ನನ್ನ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಹತ್ರ ಏನಾದರೂ ಕೇಳೋದಾದರೆ ನಮ್ಮದು ಈ ಥರ ಇತ್ತು ಒಪಿನಿಯನ್. ಹಾಗೆ ನನಗೆ ತುಂಬ ಇಷ್ಟ ಆಗಿದ್ದ ಪ್ಲೇಸು ಈ ಜೋಲಿದು. ತುಂಬ ಚೆನ್ನಾಗಿತ್ತು. ಅಲ್ಲಿ ಆರಾಮಾಗಿ ಕೂತ್ಕೊಂಡು ಫೋಟೋಸ್ ತಕ್ಕೊಳ್ಳೋದು, ಲೈಕ್ ಆ ವೈಬ್ ಕೊಡ್ತು ಸ್ವಲ್ಪ. ಆ ಪ್ಲೇಸಲ್ಲಿ ಮಾತ್ರ ಆ ಥರ ವೈಬ್ ಕೊಡ್ತು. ಬಟ್ ವಿ ಎಂಜಾಯ್ಡ್ ಅ ಲಾಟ್. ಆ್ಯಕ್ಚುಲಿ ಬರ್ಡೇ ನಮ್ಮಮ್ಮಂದು ತುಂಬ ಚೆನ್ನಾಗಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅಮ್ಮ, ನಿನ್ನ ಪ್ರಕಾರ ನಿನ್ನ ಬರ್ಡೇ ಹೇಗಿತ್ತು? ಚೆನ್ನಾಗಿತ್ತು, ಚಿಕ್ಕದಾಗಿ ಚೊಕ್ಕದಾಗಿ ತುಂಬ ಖುಷಿ ಕೊಡೋ ಥರ ಇತ್ತು. ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಹಾಗೆ ನಮ್ಮ ಬೇಬಿ ಫುಲ್ ಊಟ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾರೆ ನನ್ನ ಶೋಲ್ಡರ್ ಮೇಲೆ. ಅವ್ರು ನನಗೆ ಮಲಗಿಸ್ಕೊಳ್ತಾ ಒಂದು ವೀಡಿಯೋ ಮಾಡ್ಕೊಂಡೆ, ಅಲ್ಲೂ ಒಂದು ಖಡಕ್ ಲುಕ್ ಕೊಟ್ಟಿದ್ದಾರೆ. ಸೊ ಹ್ಯಾಪಿ ಮೂಮೆಂಟ್ಸ್ ಏನೋ ಒಂಥರ ತುಂಬ ಚೆನ್ನಾಗಿತ್ತು. ಎಂಜಾಯ್ಡ್ ಎ ಲಾಟ್. ನಾನು ಎಂಜಾಯ್ ಮಾಡಿದೆ, ಅಣ್ಣನೇನು ಎಂಜಾಯ್ ಮಾಡಿದ್ಲು, ಅಪ್ಪ ಅಮ್ಮನೂ ಎಂಜಾಯ್ ಮಾಡಿದರು. ಸೊ ನೈಸ್ ಡೇ, ಹ್ಯಾಪಿ ಡೇ. ಖುಷಿ ಆಯಿತು, ಅಟ್ ದ ಎಂಡ್ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಸೊ ಫೈನಲ್ ಸ್ಟೇಜಿಗೆ ಬಂದಿದೆ ವಿಡಿಯೋ ಮುಗಿಸೋದಕ್ಕೆ. ಸೊ ಮಾರ್ನಿಂಗಿಂದ ಟಿಲ್ ನೈಟ್ವರೆಗೂ ಏನೇನೆಲ್ಲ ಆಯಿತು, ಯಾವ್ಯಾವ ಥರ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ, ಎಲ್ಲೆಲ್ಲೆಲ್ಲ ಹೋಗಿದ್ವಿ, ಏನೇನೆಲ್ಲ ಊಟ ಮಾಡಿದ್ವಿ ಅಂತ ಎಲ್ಲ ನೀವು ನೋಡಿರ್ಬೋದು. ಸೊ ನೆಕ್ಸ್ಟ್ ವಿಡಿಯೋದ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಲವ್ ಯು ಆಲ್. ಬಾಯ್ ಬಾಯ್. ಟೇಕ್ ಕೇರ್. ಬಾಯ್.